ಹಲೋ ನಮಸ್ತೆ. ಇವತ್ತು ಬ್ರೆಡ್ ಪಲಾವ್ ಮಾಡೋದನ್ನು ನೋಡೋಣ ಬನ್ನಿ. ನೋಡಿ ಈ ರೀತಿ ಬ್ರೆಡ್ಡನ್ನು ಕಟ್ ಮಾಡಿಟ್ಟಿದ್ದೇನೆ. ತರಕಾರಿ ಕ್ಯಾರೆಟು ಬೀನೀಸು ಕಟ್ ಮಾಡಿಟ್ಟಿದ್ದೇನೆ. ಕಟ್ ಮಾಡಿ ನೆನೆಸಿಟ್ಟಿದ್ದೇನೆ. ಈಗ ಟೊಮೊಟೊ ಕಟ್ ಮಾಡಿಟ್ಟಿದ್ದೇನೆ. ಮತ್ತು ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಸೋಂಪು, ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಟಿದ್ದೇನೆ. ಒಂದು 4 ಈರುಳ್ಳಿ ಒಂದೆರಡು ಕಟ್ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ರೆಡಿ ಮಾಡಿಟ್ಟಿದ್ದೇನೆ ಪಲಾವ್ ಮಾಡಲಿಕ್ಕೆ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟು ಇದಕ್ಕೆ ಒಂದು 6 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿಕೊಳ್ಳೋಣ. ಬೆಣ್ಣೆ ಕರಗಿದ ಮೇಲೆ ಇದಕ್ಕೆ ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು ಎಲ್ಲವನ್ನು ಹಾಕೋಣ. ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳೋಣ. ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳೋಣ. ಈಗ ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಇದಕ್ಕೆ ಧನಿಯಾ ಪುಡಿ ಹಾಕಿ, ಖಾರದ ಪುಡಿ ಸ್ವಲ್ಪ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. 1-2 ಕಟ್ ಮಾಡಿಟ್ಟಿದ್ದೀನಿ ಟೊಮೊಟೊ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಫ್ರೈ ಆದ ಮೇಲೆ ಇದಕ್ಕೆ ತರಕಾರಿ ಕ್ಯಾರೆಟ್ ಬೀನ್ಸನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಚೆನ್ನಾಗೆಲ್ಲ ಫ್ರೈ ಆದ ಮೇಲೆ ಇದಕ್ಕೆ ಅಕ್ಕಿ ತೊಳೆದು ಹಾಕಿದ್ದೇನೆ. 1 ಅಳತೆಗೆ 2 ಅಳತೆಯಷ್ಟು ನೀರನ್ನು ಹಾಕಿಕೊಳ್ಳೋಣ. ಅರ್ಧ ಬೌಲ್ ಅಕ್ಕಿಗೆ 1 ಬೌಲ್ ನೀರನ್ನು ಹಾಕಿದ್ದೇನೆ. ಈ ರೀತಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ರೀತಿ ಉಪ್ಪಾಕಿ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಕೂಗಿಸಿದರೆ ಪಲಾವ್ ರೆಡಿಯಾಗುತ್ತದೆ. ಇದು ಪಲಾವ್ ಕೂಗುವಷ್ಟರೊಳಗೆ ನೋಡಿ ಈ ರೀತಿ ಬ್ರೆಡ್ ಇರೋದನ್ನು ಕಟ್ ಮಾಡಿಟ್ಟಿದ್ದೇನೆ. ಈ ರೀತಿ ಸೈಡಲ್ಲಿರೋದೆಲ್ಲ ತೆಗೆದುಬಿಟ್ಟು ಮಧ್ಯ ಭಾಗವನ್ನು ಕಟ್ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಎಲ್ಲನೂ ಫ್ರೈ ಮಾಡಿಕೊಳ್ಳಬೇಕು. ನೋಡಿ ಈ ರೀತಿ ಕಂದು ಬಣ್ಣ ಬರುವವರೆಗೂ ಬ್ರೆಡ್ಡನ್ನು ಕರೆದು ಎತ್ತಿಕೊಳ್ಳಬೇಕು. ಬ್ರೆಡ್ ಪಲಾವ್ ತುಂಬ ರುಚಿಕರವಾಗಿರ್ತದೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ ಪಲಾವ್ ರೆಡಿಯಾಗಿದೆ. ಈಗ 1 ವಿಸಲ್ ಬಂದು ಪಲಾವ್ ರೆಡಿಯಾಗಿದೆ. ನೋಡಿ ವಿಸಲ್ ತಣ್ಣಗಾದ ಮೇಲೆ ಪಲಾವ್ ತೆಗೆದು ಪಲಾವನ್ನು ಬಿಸಿ ಇರುವಾಗಲೇ ಈ ರೀತಿ ಬ್ರೆಡ್ಡನ್ನು ಪೀಸ್ಗಳನ್ನೆಲ್ಲ ಫ್ರೈ ಮಾಡಿರೋ ಪೀಸ್ಗಳನ್ನೆಲ್ಲ ಹಾಕಿ ಕುಕ್ಕರನ್ನು ಮುಚ್ಚಿ ಒಂದು 5 ನಿಮಿಷ ಕಾಲ ಹಾಗೆ ಬಿಡಬೇಕು. ಗ್ಯಾಸನ್ನು ಆಫ್ ಮಾಡಿ ಈ ರೀತಿ ಮುಚ್ಚಿ ಬಿಡಬೇಕು. ನೋಡಿ ಆ ಪಲಾವ್ ಬಿಸಿಗೆ ಬ್ರೆಡ್ಡೆಲ್ಲ ಮೆತ್ತಗೆ ಚೆನ್ನಾಗಾಗುತ್ತದೆ. ಆಮೇಲೆ ನೋಡಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿದರೆ ಬ್ರೆಡ್ ಪಲಾವ್ ರೆಡಿಯಾಗುತ್ತದೆ. ಒಂದು 5 ನಿಮಿಷ ಕೈ ಆಡಿ ಮುಚ್ಚಿಟ್ಟರೆ ಬ್ರೆಡ್ ಪಲಾವ್ ಎಲ್ಲದಕ್ಕೂ ಮಸಾಲೆ ಬ್ರೆಡ್ಗೆಲ್ಲ ಅಂಟಿಕೊಂಡು ರುಚಿಯಾಗಿರುತ್ತದೆ. ಇದು ಮೊಸರು ಬಜ್ಜಿಯೊಂದಿಗೆ ತುಂಬ ರುಚಿಕರವಾಗಿರುತ್ತದೆ. ಈ ಪಲಾವ್ ರೆಡಿಯಾಯಿತು. ಈಗ ಮೊಸರು ಬಜ್ಜಿ ರೆಡಿಯಾಗಿದೆ. 2 ಸರ್ವ್ ಮಾಡಿಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತದೆ.